ನಾವು ಈಗಷ್ಟೇ ಒಂದು ರುಚಿಯಾದ ಊಟವನ್ನ ಮಾಡಿದ್ದೇವೆ ಅಂತ ಊಹೆ ಮಾಡ್ಕೊಳ್ಳಿ. ಉದಾಹರಣೆಗೆ ಒಂದು ಸ್ಯಾಂಡ್ವಿಚ್, ಒಂದು ಜ್ಯೂಸ್ ಪ್ಯಾಕ್ ಅಥವಾ ಇನ್ಯಾವುದೇ ಆಹಾರವನ್ನ ಸೇವಿಸಿದ್ದೀರಿ. ಆ ಸ್ಯಾಂಡ್ವಿಚ್ ಮತ್ತು ಜ್ಯೂಸ್ನಲ್ಲಿರುವ ಪದಾರ್ಥಗಳು ಹೇಗೆ ಶಕ್ತಿಯಾಗಿ ಹಾಗೂ ಜೀವಕೋಶಗಳು ಬಳಸಬಹುದಾದಂತ ಇತರ ಪದಾರ್ಥಗಳಾಗಿ ಪರಿವರ್ತನೆಯಾಗುತ್ತೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಈ ಕಾರ್ಯವನ್ನ ಜೀರ್ಣಾಂಗ ವ್ಯವಸ್ಥೆ ನಿರ್ವಹಿಸುತ್ತೆ. ಆಹಾರದಲ್ಲಿರುವ ಸಂಕೀರ್ಣ ಪದಾರ್ಥಗಳನ್ನ ಸರಳ ಪದಾರ್ಥಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನ ಜೀರ್ಣಕ್ರಿಯೆ ಡೈಜೆಷನ್ ಅಂತ ಕರೆಯಲಾಗುತ್ತೆ. ಆಹಾರ ಜೀರ್ಣವಾದ ನಂತರ ಉಂಟಾಗುವ ಸರಳ ಅಣುಗಳನ್ನ ಪೋಷಕಾಂಶಗಳು ಅಂತ ಕರಿತೇವೆ. ಈ ಪೋಷಕಾಂಶಗಳನ್ನ ರಕ್ತವು ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸುತ್ತೆ. ನಂತರ ಜೀವಕೋಶಗಳು ಅವುಗಳನ್ನ ಶಕ್ತಿಯನ್ನ ಉತ್ಪಾದಿಸಲು, ಹೊಸ ಜೀವಕೋಶಗಳನ್ನ ನಿರ್ಮಿಸಲು ಮತ್ತು ಇತರ ಅಗತ್ಯ ಕಾರ್ಯಗಳನ್ನ ನಿರ್ವಹಿಸಲು ಬಳಸುತ್ತೆ. ಈ ಪಾಠದಲ್ಲಿ ನಾವು ಜೀರ್ಣಾಂಗ ವ್ಯವಸ್ಥೆಯ ಪ್ರಮುಖ ಭಾಗಗಳಾದ ಬಾಯಿ, ಅನ್ನನಾಳ ಮತ್ತು ಜಠರದ ಬಗ್ಗೆ ತಿಳಿದುಕೊಳ್ಳೋಣ. ಮುಂದಿನ ಪಾಠದಲ್ಲಿ ಸಣ್ಣ ಕರಳು, ದೊಡ್ಡ ಕರಳು, ಯಾಕೃತ್, ಪಿತ್ತಕೋಶ, ಮೇದೋಜೀರಕಾಂಗದ ಬಗ್ಗೆ ಅಂದ್ರೆ ಮುಂತಾದ ಸಹಾಯಕ ಜೀರ್ಣಾಂಗಗಳ ಬಗ್ಗೆ ಕಲಿಯಲಿದ್ದೇವೆ. ಜೀರ್ಣಾಂಗ ವ್ಯವಸ್ಥೆಯನ್ನ ಜೀರ್ಣಾಂಗ ವ್ಯವಸ್ಥೆಯನ್ನ ಬಾಯಿಂದ ಗುದದ್ವಾರದವರೆಗೂ ಸಾಗುವ ಒಂದು ಉದ್ದವಾದ ಕೊಳವೆಯಂತ ಭಾವಿಸಿ. ನಾವು ಆಹಾರವನ್ನ ಬಾಯಿಯ ಮೂಲಕ ತೆಗೆದುಕೊಳ್ತೇವೆ. ನಂತರ ಅದು ಜೀರ್ಣಾಂಗದೊಳಗೆ ಸಾಗುತ್ತೆ. ಸಂಪೂರ್ಣವಾಗಿ ಸಣ್ಣ ಸಣ್ಣ ಹಾಗೂ ಸರಳ ಅಣುಗಳಾಗಿ ವಿಭಜನೆಯಾಗುತ್ತೆ. ಈ ಸರಳ ಅಣುಗಳನ್ನ ರಕ್ತ ಹೀರಿಕೊಳ್ಳುತ್ತೆ. ಜೀರ್ಣವಾಗದೆ ಉಳಿದಿರುವ ತ್ಯಾಜ್ಯವನ್ನ ಕೊನೆಗೆ ಗುದದ್ವಾರದ ಮೂಲಕ ದೇಹ ಹೊರಹಾಕುತ್ತೆ. ಈಗ ಬಾಯಿಯ ಒಳಗೆ ಆಹಾರಕ್ಕೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಬಾಯಿ ಅಥವಾ ಮುಖಕುಹರ ಎಂಬ ಈ ಒಂದು ಅಂಗದ ಎರಡೂ ಬದಿಗಳಲ್ಲಿ ಕೆನ್ನೆಗಳು ಹಾಗೂ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಅಂಗಲಿಗಳಿಂದ ಆವರಿಸಲ್ಪಟ್ಟಿರುತ್ತೆ. ಮಾನವನ ಬಾಯಿಯಲ್ಲಿ ಒಟ್ಟು 32 ಹಲ್ಲುಗಳಿರುತ್ತೆ. ಅವು ಎರಡು ಸಾಲುಗಳಲ್ಲಿ ಅಂದ್ರೆ ಪ್ರತಿ ಸಾಲಿನಲ್ಲಿ 16 ಹಲ್ಲುಗಳಂತೆ ಜೋಡಿಸಲ್ಪಟ್ಟಿರುತ್ತೆ. ಹಲ್ಲುಗಳ ಮುಖ್ಯ ಕೆಲಸ ಏನು ಅಂದ್ರೆ ಅವು ನಾವು ಸೇವಿಸುವ ಆಹಾರವನ್ನ ಸಣ್ಣ ತುಂಡುಗಳಾಗಿ ಕಚ್ಚಿ ಪುಡಿ ಮಾಡುವುದು. ಹಲ್ಲುಗಳ ಜೊತೆಗೆ ನಮ್ಮ ಬಾಯಿಯಲ್ಲಿ ನಾಲಿಗೆ ಕೂಡ ಇರುತ್ತೆ. ಇದು ಒಂದು ಬಲಿಷ್ಠವಾದ ಸ್ನಾಯುವುಳ್ಳ ಅಂಗವಾಗಿದೆ. ನಾಲಿಗೆ ಆಹಾರವನ್ನ ಕಚ್ಚಲು, ಚೆನ್ನಾಗಿ ಕಲಿಸಲು ಮತ್ತು ನುಣ್ಣಗೆ ಮಾಡಲು ಸಹಾಯ ಮಾಡುತ್ತೆ. ನಾಲಿಗೆಯ ಮೇಲೆ ರುಚಿಯ ಮೊಗ್ಗುಗಳು ಅಂದ್ರೆ ಟೇಸ್ಟ್ ಬಡ್ಸ್ ಇರುತ್ತೆ. ಅವುಗಳ ಸಹಾಯದಿಂದ ನಾವು ಸಿಹಿ, ಕಹಿ, ಖಾರ, ಉಪ್ಪು, ಹುಳಿ ಇಂತಹ ವಿವಿಧ ರುಚಿಗಳನ್ನ ಗುರುತಿಸಬಹುದು. ಹಾಗಾದ್ರೆ ಆಹಾರವನ್ನ ನಾವು ಯಾಕೆ ಚೆನ್ನಾಗಿ ಕಚ್ಚಿ ನುಣ್ಣಗೆ ಮಾಡಬೇಕು? ಇದಕ್ಕೆ ಕಾರಣ ಏನು ಅಂದ್ರೆ ಲಾಲಾರಸ. ಲಾಲಾರಸ ಅಥವಾ ಸಲೈವ. ಲಾಲಾರಸವನ್ನ ಲಾಲಗ್ರಂಥಿಗಳು ಉತ್ಪಾದಿಸುತ್ತೆ. ಲಾಲಾರಸದಲ್ಲಿ ಮುಖ್ಯವಾಗಿ ನೀರಿರುತ್ತೆ. ಆದ್ರೆ ಇದರ ಜೊತೆಗೆ ಸಲೈವರಿ ಅಮೈಲಸ್ ಎಂಬ ಕಿಣ್ವ ಕೂಡ ಇರುತ್ತೆ. ಈ ಕಿಣ್ವ ಪಿಷ್ಟ ಎಂಬ ಕಾರ್ಬೋಹೈಡ್ರೇಟ್ನ ಜೀರ್ಣಕ್ರಿಯೆಯನ್ನ ಆರಂಭಿಸುತ್ತೆ. ಅಂದ್ರೆ ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆ ನಮ್ಮ ಬಾಯಲ್ಲೇ ಆರಂಭವಾಗಿದೆ ಅಂತ ಹೇಳ್ಬೋದು. ಆದ್ರಿಂದ ನಾವು ಆಹಾರವನ್ನ ನುಂಗೋ ಮೊದಲು ಅದನ್ನ ಚೆನ್ನಾಗಿ ಕಚ್ಚಿ ನುಣ್ಣಗೆ ಮಾಡೋದು ಬಹಳ ಮುಖ್ಯ. ಹೀಗೆ ಮಾಡಿದಾಗ ಆಹಾರವು ಲಾಲಾರಸದೊತ್ತಿಗೆ ಚೆನ್ನಾಗಿ ಬೆರೆತು ಹೋಗುತ್ತೆ. ಅದರಲ್ಲಿ ಸಲೈವರಿ ಅಮೈಲಸ್ ಪಿಷ್ಟದ ಜೀರ್ಣಕ್ರಿಯೆಯನ್ನ ಆರಂಭಿಸಿರುತ್ತೆ. ನಾವು ಕಚ್ಚಿ ನುಣ್ಣಗೆ ಮಾಡಿ ನುಂಗುವ ಆಹಾರದ ಮೃದುವಾದ ಉಂಡೆಯನ್ನ ಬೋಲಸ್ ಅಂತ ಕರೀತಾರೆ. ಈ ಬೋಲಸ್ ಬಾಯಿಂದ ಅಂದ್ರೆ ಫ್ಯಾರೆನ್ಸ್ ನ ಮೂಲಕ ಅನ್ನನಾಳಕ್ಕೆ ಪ್ರವೇಶಿಸುತ್ತೆ. ಈಗ ಅನ್ನನಾಳದ ಬಗ್ಗೆ ತಿಳಿದುಕೊಳ್ಳೋಣ. ಅನ್ನನಾಳ ಎಂಬುದು ಬಾಯಿಯ ಹಿಂಭಾಗವನ್ನ ಜಠರದೊಂದಿಗೆ ಸಂಪರ್ಕಿಸುವ ಕೊಳವೆಯಾಗಿದೆ. ಇದು ಸುಮಾರು 10 ಸೆಂಟಿಮೀಟರ್ ಉದ್ದ ಇರುತ್ತೆ ಮತ್ತು 3 ಸೆಂಟಿಮೀಟರ್ ಅಗಲವನ್ನ ಹೊಂದಿರುತ್ತೆ. ಇದರ ಗೋಡೆಗಳು ಅನೇಕ ಪದರಗಳ ನಯವಾದ ಸ್ನಾಯುಗಳಿಂದ ನಿರ್ಮಿತವಾಗಿದೆ. ಫ್ಯಾರೆನ್ಸ್ನ ಕೆಳಭಾಗದಲ್ಲಿ ಹೆಪಿಗ್ಲಾಟಿಸ್ ಎಂಬ ಒಂದು ಎಲೆ ಆಕಾರದ ರಚನೆ ಇರುತ್ತೆ. ಇದು ಅತ್ಯಂತ ಮಹತ್ವವಾಗಿದೆ. ಇದರ ಕೆಲಸ ಆಹಾರವು ಶ್ವಾಸನಾಳಕ್ಕೆ ಅಂದ್ರೆ ತ್ರಾಚಿಯಾಗೆ ಪ್ರವೇಶಿಸದಂತೆ ತಡೆಯೋದು. ಗಂಟಲಿನ ಕೆಳಭಾಗದಲ್ಲಿ 2 ಕೊಳವೆಗಳಿರುತ್ತೆ. ಈ ರೀತಿ ಒಂದು ಅನ್ನನಾಳವಾಗಿದೆ, ಇದು ಜಠರಕ್ಕೆ ಹೋಗುತ್ತೆ. ಮತ್ತೊಂದು ಶ್ವಾಸನಾಳವಾಗಿದ್ದು ಶ್ವಾಸಕೋಶಗಳಿಗೆ ಹೋಗುತ್ತೆ. ಎಪಿಗ್ಲಾಟಿಸ್
ಆಹಾರವು ಅನ್ನನಾಳದೊಳಗೆ ಮಾತ್ರ ಪ್ರವೇಶಿಸುವಂತೆ ನೋಡ್ಕೊಳ್ಳುತ್ತೆ. ಆಹಾರ ತಪ್ಪಾಗಿ ಶ್ವಾಸಕೋಶದೊಳಗೆ ಹೋದ್ರೆ ಉಸಿರಾಟದ ಮಾರ್ಗದಲ್ಲಿ ಅಡ್ಡಿಯಾಗುತ್ತೆ ಮತ್ತು ಉಸಿರಾಡಲು ಕಷ್ಟವಾಗುತ್ತೆ. ಆದ್ರಿಂದ ಎಪಿಗ್ಲಾಟಿಸ್ ಆಹಾರವು ಶ್ವಾಸಕೋಶಗಳಿಗೆ ಹೋಗದಂತೆ ತಡೆಯುವ ಅತ್ಯಂತ ಪ್ರಮುಖ ರಚನೆಯಾಗಿದೆ. ಅನ್ನನಾಳದ ಗೋಡೆಗಳಲ್ಲಿ ಇರುವ ನಯವಾದ ಸ್ನಾಯುಗಳು ಕ್ರಮವಾಗಿ ಸಂಕೋಚನ ಅಂದ್ರೆ ಕಾಂಟ್ರಾಕ್ಷನ್ ಮತ್ತು ವಿಶ್ರಾಂತಿ ಅಂದ್ರೆ ರಿಲ್ಯಾಕ್ಸೇಷನ್ ಅನ್ನ ಹೊಂದುತ್ತೆ. ಈ ಚಲನೆಯಿಂದ ಆಹಾರವು ಮುಂದಕ್ಕೆ ತಳ್ಳಲ್ಪಡುತ್ತೆ. ಈ ರೀತಿಯಾಗಿ ಜೀರ್ಣಾಂಗದೊಳಗೆ ಆಹಾರವು ಸಾಗುವ ಚಲನೆಯನ್ನ ನಾವು ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತ ಕರಿತೇವೆ. ನಾವು ಆಹಾರವನ್ನ ನುಂಗಿದ ನಂತರ ಅನ್ನನಾಳದ ಸ್ನಾಯುಗಳು ಸಂಕೋಚನ ಮತ್ತು ವಿಶ್ರಾಂತಿಯ ಮೂಲಕ ಆಹಾರವನ್ನ ಜಠರದ ಕಡೆಗೆ ತಳ್ಳುತ್ತೆ. ಸಾಮಾನ್ಯವಾಗಿ ಒಂದು ಬೋಲಸ್ ಅನ್ನನಾಳದ ಮೂಲಕ ಜಠರವನ್ನ ತಲುಪಲು ಸುಮಾರು 2 ರಿಂದ 3 ಸೆಕೆಂಡ್ಗಳು ಬೇಕಾಗುತ್ತೆ. ಆದ್ರೆ ಇದು ಬೋಲಸ್ನ ಗಾತ್ರದ ಮೇಲೆ ಅವಲಂಬಿತವಾಗಿರುತ್ತೆ. ಈಗ ಜಠರದಲ್ಲಿ ಆಹಾರಕ್ಕೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಜಠರ ಅನ್ನೋದು ಒಂದು ಜೆ ಆಕಾರದ ಅಂಗವಾಗಿದೆ. ಇದು ಅನ್ನನಾಳದ ಕೆಳಭಾಗದಲ್ಲಿರುತ್ತೆ. ಅನ್ನನಾಳ ಮತ್ತು ಜಠರ ಸೇರುವ ಈ ಸ್ಥಳವನ್ನ ನಾವು ಅನ್ನನಾಳದ ಸಂಕೋಚನಾ ಸ್ನಾಯು ಅಂತ ಕರಿತೇವೆ. ಇದು ಜಠರಕ್ಕೆ ಪ್ರವೇಶಿಸುವ ಆಹಾರದ ಪ್ರಮಾಣವನ್ನ ನಿಯಂತ್ರಿಸುತ್ತೆ. ಅನ್ನನಾಳದ ಸಮೀಪದಲ್ಲಿರುವ ಜಠರದ ಈ ಉಬ್ಬಾದ ಮೇಲ್ಭಾಗವನ್ನ ಫಂಡಸ್ ಅಂತ ಕರಿತೇವೆ. ಅದರ ಪಕ್ಕದಲ್ಲೇ ಇರುವ ಅಗಲವಾದ ಈ ಭಾಗವನ್ನ ಕಾರ್ಡಿಯಾಕ್ ಜಠರ ಅಥವಾ ಕಾರ್ಡಿಯಾಕ್ ಸ್ಟಮಕ್ ಅಂತ ಕರಿತೇವೆ. ಇನ್ನು ಕೆಳಭಾಗದಲ್ಲಿ ಬಾಗಿದ ಭಾಗವನ್ನ ನಾವು ಪೈಲೋರಸ್ ಅಂತ ಕರಿತೇವೆ. ಜಠರದ ಒಳಭಾಗವನ್ನ ಸಂಪೂರ್ಣವಾಗಿ ಒಂದು ಲೋಳೆಯ ಪದರ ಆವರಿಸಿರುತ್ತೆ. ಈ ಲೋಳೆಯ ಪದರ ಬಹಳ ಮುಖ್ಯ. ಯಾಕೆಂದ್ರೆ ಜಠರದಲ್ಲಿರುವ ಗ್ಯಾಸ್ಟ್ರಿಕ್ ಗ್ರಂಥಿಗಳು ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಉತ್ಪಾದಿಸುತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲವು ಅತ್ಯಂತ ಪ್ರಬಲವಾದ ಆಮ್ಲವಾಗಿದ್ದು ಪ್ರಯೋಗಾಲಯದಲ್ಲಿ ಅದನ್ನ ಬಳಸುವಾಗ ಬಹಳ ಎಚ್ಚರಿಕೆಯಿಂದ ಇರಿ ಅಂತ ನಿಮ್ಮ ಶಿಕ್ಷಕರು ನಿಮ್ಗೆ ಹೇಳಿರ್ಬೋದು. ಇಂತಹ ಪ್ರಬಲ ಆಮ್ಲದಿಂದ ಜಠರದ ಜೀವಕೋಶಗಳನ್ನ ರಕ್ಷಿಸಲು ಲೋಳೆಯ ಪದರ ಬಹಳ ಮುಖ್ಯ. ಹಾಗಾದ್ರೆ ಜಠರವು ಇಂತಹ ಪ್ರಬಲ ಆಮ್ಲವನ್ನ ಯಾಕೆ ಉತ್ಪಾದಿಸುತ್ತೆ? ಇದಕ್ಕೆ ಕಾರಣ ಪೆಪ್ಸಿನೋಜಿನ್. ಪೆಪ್ಸಿನೋಜಿನ್ ಅನ್ನೋ ಕಿಣ್ವ. ಪೆಪ್ಸಿನೋಜಿನ್ ನಿಷ್ಕ್ರಿಯ ಕಿಣ್ವ ಆಗಿದೆ. ಇದು ಕಾರ್ಯನಿರ್ವಹಿಸಲು ಇದನ್ನ ನಾವು ಪೆಪ್ಸಿನ್ ಎಂಬ ಸಕ್ರಿಯ ರೂಪಕ್ಕೆ ಪರಿವರ್ತನೆ ಮಾಡಬೇಕು. ಈ ಪರಿವರ್ತನೆ ನಡೆಯಲು pH 1.5 ರಿಂದ 3.5 ಅಂದ್ರೆ ಆಮ್ಲೀಯ ವಾತಾವರಣ ಅಗತ್ಯ. ಈ ಆಮ್ಲೀಯ ವಾತಾವರಣವನ್ನ ಈ ಹೈಡ್ರೋಕ್ಲೋರಿಕ್ ಆಮ್ಲ ಒದಗಿಸಿಕೊಡುತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲದ ಸಾನ್ನಿಧ್ಯದಲ್ಲಿ ಪೆಪ್ಸಿನೋಜಿನ್ ಪೆಪ್ಸಿನ್ ಆಗಿ ಪರಿವರ್ತನೆಯಾಗುತ್ತೆ. ನಂತರ ಪೆಪ್ಸಿನ್ ಪ್ರೋಟೀನ್ಗಳ ಜೀರ್ಣಕ್ರಿಯೆಯನ್ನ ಆರಂಭಿಸುತ್ತೆ. ಪ್ರೋಟೀನ್ಗಳು ಉದ್ದವಾಗಿ ಸಂಕೀರ್ಣವಾದ ಅಣುಗಳಾಗಿವೆ. ಜಠರದಲ್ಲಿ ಇವು ಸಣ್ಣ ತುಂಡುಗಳಾಗಿ ವಿಭಜನೆಯಾಗುತ್ತೆ. ಈ ಸಣ್ಣ ಭಾಗಗಳನ್ನ ಪೆಪ್ಟೋನ್ಸ್ ಅಂತ ಕರಿತೇವೆ. ಆದ್ರೆ ಪ್ರೋಟೀನ್ಗಳ ಸಂಪೂರ್ಣ ಜೀರ್ಣಕ್ರಿಯೆ ಸಣ್ಣ ಕಣ್ಣಿನಲ್ಲಿ ಮಾತ್ರ ಪೂರ್ಣಗೊಳ್ಳೋದು. ಜಠರದಲ್ಲಿ ಅವುಗಳ ಭಾಗಶಃ ಜೀರ್ಣಕ್ರಿಯೆ ಮಾತ್ರ ನಡೆಯುತ್ತೆ. ಹೀಗಾಗಿ ಕಾರ್ಬೋಹೈಡ್ರೇಟ್ಗಳು ವಿಶೇಷವಾಗಿ ಪಿಷ್ಟದ ಭಾಗಶಃ ಜೀರ್ಣಕ್ರಿಯೆ ಬಾಯಿಯಲ್ಲಿ ಸಲೈವರಿ ಅಮೈಲಸ್ ಸಹಾಯದಿಂದ ಆರಂಭವಾಗುತ್ತೆ. ಪ್ರೋಟೀನ್ಗಳ ಭಾಗಶಃ ಜೀರ್ಣಕ್ರಿಯೆ ಜಠರದಲ್ಲಿ ಪೆಪ್ಸಿನ್ನ ಸಹಾಯದಿಂದ ಆರಂಭವಾಗುತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲವು ಪೆಪ್ಸಿನೋಜಿನ್ ಅನ್ನ ಪೆಪ್ಸಿನ್ ಆಗಿ ಪರಿವರ್ತಿಸೋದರ ಜೊತೆಗೆ ಆಹಾರದೊಂದಿಗೆ ದೇಹಕ್ಕೆ ಪ್ರವೇಶಿಸುವ ಬ್ಯಾಕ್ಟೀರಿಯಾ ಅಥವಾ ಇತರ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನ ನಾಶಪಡಿಸುತ್ತೆ. ಇದರಿಂದ ಆಹಾರದಿಂದ ಹರಡುವ ಅನೇಕ ರೋಗಗಳು ತಡೆಯಲು ಸಹಾಯವಾಗುತ್ತೆ. ಆಹಾರವು ಸಾಮಾನ್ಯವಾಗಿ ಜಠರದಲ್ಲಿ 40 ನಿಮಿಷಗಳಿಂದ 2 ಗಂಟೆಗಳವರೆಗೆ ಉಳಿಯುತ್ತೆ. ಈ ಸಮಯದಲ್ಲಿ ಜಠರದ ನಯವಾದ ಸ್ನಾಯುಗಳು ಆಹಾರವನ್ನ ನಿರಂತರವಾಗಿ ಕಲ್ಕಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಇತರ ಜಠರ ರಸದೊಂದಿಗೆ ಚೆನ್ನಾಗಿ ಬೆರೆಸುತ್ತೆ. ಇದರಿಂದ ಪ್ರೋಟೀನ್ಗಳು ಪೆಪ್ಟೋನ್ಸ್ಗಳಾಗಿ ವಿಭಜನೆಯಾಗುತ್ತೆ. ನಂತರ ಆಹಾರವು ಪೈಲೋರಿಕ್ ಸಂಕುಚನದ ಮೂಲಕ ಸಣ್ಣ ಕಳ್ಳಿಗೆ ಪ್ರವೇಶಿಸುತ್ತೆ. ಸಣ್ಣ ಕಳ್ಳು ಮತ್ತು ದೊಡ್ಡ ಕಳ್ಳಿನ ಬಗ್ಗೆ ಮುಂದಿನ ಪಾಠದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ.